ಹಾಯ್ ಹೆಲೋ ವೀವರ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿಶ್ವಿ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಾನಿವತ್ತು ನಿಮಗೆ ಚಾಕ್ಲೇಟ್ ಯೂಸ್ ಮಾಡಿ ಲಾವಾ ಕೇಕ್ನ ಮನೇಲೇ ಸುಲಭವಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಲಾವಾ ಕೇಕ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಣ್ಣೆ, ಚಾಕ್ಲೇಟು, ನಾನು ಡಾರ್ಕ್ ಚಾಕ್ಲೇಟ್ ಮತ್ತು ನಾರ್ಮಲ್ ಚಾಕ್ಲೇಟ್ ಎರಡೂ ತೊಗೊಂಡಿದ್ದೀನಿ. ಅರ್ಧ ಕಪ್ ಶುಗರು, ಅರ್ಧ ಕಪ್ ಮೈದಾ, ಅರ್ಧ ಕಪ್ ಕೋಕೋ ಪೌಡರು, 1 ಕಪ್ಪು ಹಾಲು ಮತ್ತು 1/4 ಟೀ ಸ್ಪೂನು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಮೊದಲಿಗೆ ಬೆಣ್ಣೆ ಮತ್ತು ಚಾಕ್ಲೇಟ್ ಎರಡನ್ನೂ ಮೆಲ್ಟ್ ಮಾಡ್ಕೋಬೇಕು. ನಾನಿವಾಗ ಬೆಣ್ಣೆ ಚಾಕ್ಲೇಟ್ ಎರಡನ್ನೂ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ಟೀಮಲ್ಲೇ ಎರಡನ್ನೂ ಮೆಲ್ಟ್ ಮಾಡ್ಕೋಬೇಕು. ನಾನೊಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕಾದ ನಂತರ ಅದ್ರ ಮೇಲೆ ಈ ಬೌಲ್ ಇಟ್ಕೋತಾ ಇದ್ದೀನಿ. ಇಟ್ಟು ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಈ ಥರನೇ ಮೆಲ್ಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಅದು ತಳ ಇಟ್ಕೊಬಿಡುತ್ತೆ, ಆಮೇಲೆ ಲಾವಾ ಕೇಕ್ ಪೂರ್ತಿ ಹಾಳಾಗುತ್ತೆ. ಸೊ ನೀವು ಡೈರೆಕ್ಟಾಗಿ ಮೆಲ್ಟ್ ಮಾಡ್ಕೋಬೇಡಿ. ನಾನು ಏನು ಪ್ರೊಸೀಜರ್ ತೋರಿಸ್ತಿದ್ದೀನೋ ಸೇಮ್ ಪ್ರೊಸೀಜರಲ್ಲೇ ನೀವು ಮೆಲ್ಟ್ ಮಾಡ್ಕೊಳ್ಳಿ. ಅದು ಒಂದು ಚಾಕ್ಲೇಟ್ ಒಂದು ಚೂರು ಗಂಟಿರಬಾರ್ದು. ಪೂರ್ತಿ ಬೆಣ್ಣೆ ಚಾಕ್ಲೇಟ್ ಎರಡೂ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಕೊಂಡು ಮೆಲ್ಟ್ ಮಾಡ್ಕೊಳ್ಳಿ. ಆ ನೀರು ಬಿಸಿಗೆ ಮೆಲ್ಟ್ ಆಗುತ್ತೆ. ಅದು 5 ನಿಮಿಷ ಆಗುತ್ತೆ ಇದು ಮೆಲ್ಟ್ ಆಗೋಕ್ಕೆ. ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ, ಹಂಗೆ ಕೈ ಆಡ್ತಾ ಇರಿ, ಅದು ಆ ಬಿಸಿಗೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನೋಡಿ ಇದು ಚೆನ್ನಾಗಿ ಮೆಲ್ಟ್ ಆಗಿದೆ. ಚಾಕ್ಲೇಟ್ ಎಲ್ಲ ಒಂದು ಗಂಟಿಲ್ದಂಗೆ ಅದು ಕರಗಿದೆ. ಇವಾಗ ಇದಕ್ಕೆ ಶುಗರ್ ಹಾಕೊಳ್ಳೋಣ. ಶುಗರ್ನ ನೀವು ಪೌಡರ್ ಮಾಡಿಕೊಂಡು ಬೇಕಿದ್ರೆ ಹಾಕೋಬಹುದು. ನಾನಿಲ್ಲಿ ನಾರ್ಮಲ್ ಆಗಿ ಹಾಕೋತಾ ಇದ್ದೀನಿ. ಅದು ಚಾಕ್ಲೇಟ್ ಸಿರಪ್ ಏನು ಬಿಸಿ ಇರುತ್ತೆ ಅದಕ್ಕೆ ಶುಗರ್ ಮೆಲ್ಟ್ ಆಗುತ್ತೆ. ಸೊ ನಾನೇನು ಪೌಡರ್ ಮಾಡ್ಕೊಂಡಿಲ್ಲ, ಹಂಗೆ ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೋಕೋ ಪೌಡರ್ ಹಾಕೊಳ್ಳಿ. ಕೋಕೋ ಪೌಡರು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಚೂರು ಗಂಟು ಬರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಕೋಕೋ ಪೌಡರ್ ಹಾಕೋತಾ ಇದ್ದೀನಿ. ಚಾಕ್ಲೇಟ್ ಸಿರಪ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಚೂರು ಗಂಟು ಬರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಮೈದಾ ಹಾಕ್ಕೊಳ್ಳೋಣ ಮತ್ತು ಬೇಕಿಂಗ್ ಪೌಡರ್ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳೋಣ. ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇವಾಗ ಈ ಥರ ರೆಡಿಯಾಗಿದೆ. ಇದಕ್ಕೇನು ಇನ್ನೂ ಸ್ವಲ್ಪ ಹಾಲು ಇತ್ತು, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗಂಟೆ ಇರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ರೆಡಿಯಾಗಿದೆ, ಒಂದು ಗಂಟು ಇಲ್ಲ. ನೀವು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಚಿಕ್ಕ ಬೌಲ್ಗೆ ಇದನ್ನು ಹಾಕ್ಕೊಳ್ಳಿ. ನಾನು ಮನೇಲಿರೋ ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಅಲ್ಯೂಮಿನಿಯಂ ಕಪ್ ಸಿಗುತ್ತೆ ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲಿ, ಅದನ್ನ ತಂದು ಬೇಕಿದ್ರೆ ಅದರಲ್ಲೂ ಮಾಡ್ಕೋಬೋದು. ನಾನಿವಾಗ ರೆಡಿಯಾಗಿರೋ ಚಾಕ್ಲೇಟ್ ಸಿರಪ್ನ ಬೌಲ್ಗೆ ಹಾಕೋತಾ ಇದ್ದೀನಿ. ಬೌಲ್ ತುಂಬ ಹಾಕೋಬೇಡಿ, ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು, ಏಕೆಂದರೆ ಅದು ಮೇಲೆ ಉಬ್ಬು ಬರುತ್ತೆ ಅದಕ್ಕೆ. ಇವಾಗ ಇದನ್ನು ಸ್ಟೀಮಲ್ಲಿಟ್ಟು ಕುಕ್ ಮಾಡ್ಕೋಬೇಕು. ನಾನೊಂದು ಬಾಣಲಿ ಇಟ್ಕೊಂಡು ಅದ್ರ ಮೇಲೆ ಪ್ಲೇಟ್ ಇಟ್ಟಿದ್ದೀನಿ. ಅದ್ರ ಮೇಲೆ ಏನು ರೆಡಿ ಮಾಡ್ಕೊಂಡಿದ್ದೀನೋ ಆ ಕಪ್ನ ಇಡ್ತಾಯಿದ್ದೀನಿ. ಇದನ್ನ ಸಿಮ್ಮಲ್ಲೇ ಇಟ್ಟು ಕುಕ್ ಮಾಡ್ಕೋಬೇಕು. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಒಂದು 20ರಿಂದ 25 ನಿಮಿಷ ಸಿಮ್ಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ.
ಇವಾಗ ಇದು ರೆಡಿಯಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಚೆನ್ನಾಗಿರುತ್ತೆ. ಸೇಮ್ ನಾವೇನು ಡಾಮಿನೋಸಲ್ಲಿ ತಿಂತೀವೋ ಸೇಮ್ ಟೇಸ್ಟ್ ಇರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.